ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಇವತ್ತಿನ ಸಾಧಕರ ಭೇಟಿ ಹರಿಹರದಲ್ಲಿದೆ. ಏನಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾ? ತುಂಬ ದಿನದಿಂದ FB ನಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಸೃಷ್ಟಿ ಅವ್ರದ್ದು ಸಾಧಕರ ಮಾತು ವೇದಿಕೆಗೆ ಯಾವತ್ತು ಕರ್ಕೊಂಡು ಬರ್ತೀರಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಸೃಷ್ಟಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಫಸ್ಟ್ ನಾನು ಹರೀಶನ್ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಹರೀಶನಿಗೆ ಮತ್ತು ಸೃಷ್ಟಿ ಅವ್ರದ್ದು ಲೈಫ್ ಸ್ಟೋರಿಗೆ ಸ್ವಲ್ಪ ಕನೆಕ್ಷನ್ ಬರುತ್ತೆ. ಹೇಗೆ ಅಂತ ಅಂದರೆ, ಹರೀಶ ಕೋವಿಡ್ ಟೈಮಲ್ಲಿ ಹರೀಶ ಅವನ ಲೈಫು ಆ ರೀತಿ ಚೇಂಜ್ ಆಯಿತು. ಯಾವ ರೀತಿ ಚೇಂಜ್ ಆಯಿತು ಲಾಸ್ಟ್ ಎಪಿಸೋಡಲ್ಲಿ ಎಲ್ಲರೂ ನೋಡಿದ್ದೀರಾ. ಸೃಷ್ಟಿ ಲೈಫು ಹೀಗೆ ಹರೀಶಂದು ಸೈಕ್ಲಿಂಗ್ ಅಂತ ಹೇಳ್ಬಿಟ್ಟು ಅವ್ನು ಚೇಂಜ್ ಮಾಡ್ಕೊಂಡು ಅವನ ಲೈಫನ್ನು, ಸೃಷ್ಟಿ ಲೈಫನ್ನು ಯೋಗಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಅವಳು ಚೇಂಜ್ ಮಾಡಿಕೊಂಡ್ಳು. ಯಾವ ರೀತಿ ಚೇಂಜ್ ಮಾಡಿಕೊಂಡ್ಳು ಅದನ್ನು ನಾನು ನಿಮಗೆ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ಈ ಕೋವಿಡ್ ಅನ್ನೋದು ತುಂಬ ಜನನ್ನ ಹೇಗೆಗೋ ಚೇಂಜ್ ಮಾಡಿಸಿದೆ. ಅದರಲ್ಲಿ ಕೆಲವರನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡಿಸಿದೆ, ಕೆಲವರನ್ನ ನೆಗೆಟಿವ್ ಆಗಿ ಚೇಂಜ್ ಮಾಡಿಸಿದೆ. ಸೃಷ್ಟಿದು ಹೇಗಾಯಿತು ಅಂತ ಅಂದರೆ, ಕೋವಿಡ್ ಟೈಮಲ್ಲಿ ಮಕ್ಕಳು ಶಾಲೆ ಇಲ್ಲದೇ ಮನೇಲಿ ಇರಬೇಕಾದ್ರೆ ಹೊರಗಡೆನೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಕೋವಿಡ್ ಅಂತ ಹೇಳ್ಬಿಟ್ಟು ಆಚೆನೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಸೃಷ್ಟಿ ಟೈಮ್ ಪಾಸ್ಗೋಸ್ಕರ ಯೋಗ ಅಂತ ಹೇಳ್ಬಿಟ್ಟು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿಕೊಂಡ್ಲು. ಇನ್ನೂ ಒಂದು ನಾನು ನಿಮ್ಗೆ ಹೇಳಲೇಬೇಕು, ಒನ್ ಮೋರ್ ಥಿಂಗ್, ಸೃಷ್ಟಿಯವ್ರ ಅಮ್ಮನೂ ಕೂಡ ಯೋಗ ಇನ್ಸ್ಟ್ರಕ್ಟರ್. ಸೃಷ್ಟಿಗೆ ಮೇನ್ ಗುರು ಬಂದ್ಬಿಟ್ಟು ಅವ್ರ ತಾಯಿನೇ, ಶಾಂಭವಿ ಅವರು. ಸೊ ಅವರು ಯೋಗಾನ ಕಲ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದರು. ಅದನ್ನು ಸೃಷ್ಟಿ ಶ್ರದ್ಧೆಯಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಮಾತಿದೆ ಅಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು. ಹಾಗೆ ಪ್ರಾಕ್ಟೀಸ್ ಮಾಡ್ತಾ 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 ನಮ್ಮ ಸೃಷ್ಟಿ ಎಷ್ಟು ಪರ್ಫೆಕ್ಟ್ ಆಗಿಬಿಟ್ರು ಅಂದರೆ, 1000ಕ್ಕೂ ಹೆಚ್ಚು ಸ್ಟೇಜ್ ಪರ್ಫಾರ್ಮೆನ್ಸ್ನ ಕೊಟ್ಟರು, 42ಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ಗಳನ್ನ ತಗೊಂಡ್ರು. ಇವರ ಈ ಪರ್ಫಾರ್ಮೆನ್ಸ್, ಇವರ ಈ ಡೆಡಿಕೇಶನ್ ನಮ್ಮ ಇವತ್ತಿನ ಸಾಧಕರ ಭೇಟಿ ಹುಡ್ಕೊಂಡು ಬರೋ ಹಂಗೆ ಮಾಡಿದೆ. ಬನ್ನಿ, ಇವತ್ತು ನಾವು ಸೃಷ್ಟಿ ಮನೆಯಲ್ಲಿದ್ದೀವಿ. ಸೃಷ್ಟಿ ಮತ್ತು ಸೃಷ್ಟಿ ಅವ್ರ ತಾಯಿ ಜೊತೆ ಮಾತಾಡೋಣ. ನಾವು ಸೃಷ್ಟಿ ಅವ್ರ ಮನೇಲಿದ್ದೀವಿ. ಇವಾಗ ಸೃಷ್ಟಿ ಮತ್ತು ಅವ್ರ ಅಮ್ಮನ್ನ ಮಾತಾಡ್ಸೋಣ, ಬನ್ನಿ. ನಮಸ್ಕಾರ ಸೃಷ್ಟಿ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹಾಗೆ ಅಮ್ಮನ್ನು ಜಾಯಿನ್ ಮಾಡ್ಕೊಂಡ್ಬಿಡೋಣ ನಮ್ಮ ಪ್ರೋಗ್ರಾಮ್ಗೆ. ಮೇನ್ ಸೂತ್ರಧಾರಿ ಅಂತ ಹೇಳಿದ್ರೆ ಅವರು. ನಮಸ್ಕಾರ ಶಾಂಭವಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವಾಗ ಅಮ್ಮನಿಂದ ಸ್ಟಾರ್ಟ್ ಮಾಡ್ಲಾ ಮಗನಿಂದ ಸ್ಟಾರ್ಟ್ ಮಾಡ್ಲಾ ನನಗೆ ಗೊತ್ತಾಗ್ತಿಲ್ಲ. ಏಕೆಂದರೆ ಇಬ್ರು ಕೊಂಡ್ರಿದ್ದೀರಾ. ಏಕೆಂದರೆ ಅಮ್ಮ ಮಗಳು ಅಂತ ಅನ್ನೋಂಗೆ ಇಲ್ಲ, ಇಬ್ರು ನಾನೆಚ್ಚು ಅನ್ನೋ ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು. ಸೃಷ್ಟಿ, ನಿಮಗೆ ಯಾವಾಗಿಂದ ಯೋಗ ಕಲಿಬೇಕು ಅಂತ ಅನ್ನಿಸ್ತು? ನನಗೆ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ನನಗೆ ಮೊದಲಿಂದನೂ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಸೊ ಅದರಿಂದ ಅಮ್ಮ ಮೊದಲಿಗೆ ಯೋಗ ಮಾಡ್ತಾಯಿದ್ರು, ಅದರಿಂದ ಯೋಗ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಹೆಲ್ತ್ ವೈಸ್ ನಿಮಗೆ ಪ್ರಾಬ್ಲಮ್ ಇರೋದ್ರಿಂದ ಯೋಗ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅನ್ನೋದೊಂದು ಇತ್ತಲ್ವಾ, ಹಾಗೆ ಸ್ಟಾರ್ಟ್ ಮಾಡಿ. ಎಲ್ಲಿ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದ? ಮನೆ ಹೇಳ್ಕೊಡಕ್ಕೆ ಶುರು ಮಾಡಿದ? ಮೊದಲಿಗೆ ಕೋವಿಡ್ಗಿಂತ ಮುಂಚೆ ಸೆಕೆಂಡ್ ಕೋವಿಡ್ ಏನೋ ಬಂತಲ್ಲ, ಅವಾಗ ಜೈಮಿನಿ ಸರ್ ಅಂತ ಇದ್ದಾರೆ, ಡಾಕ್ಟರ್ ಕೆ ಜೈಮಿನಿ ಅಂತ, ಅಮ್ಮಂಗೆ ಗುರುಗಳವರು. ಸೊ ಅವ್ರ ಹತ್ರ ಹೋಗ್ತಾ ಇದ್ದೆ ಸ್ವಲ್ಪ ದಿನ. ಆಮೇಲೆ ಸ್ವಲ್ಪ ದಿನ ಅವ್ರ ಕ್ಲಾಸ್ನ ಸ್ಟಾಪ್ ಮಾಡಾದ್ಮೇಲೆ ವೆಂಕಟೇಶ್ ಸರ್ ಅಂತ ಇದ್ರು, ಅವ್ರ ಹತ್ರ ಕಂಟಿನ್ಯೂ ಮಾಡಿದೆ. ಸೊ ಅವರು ಸ್ಟಾಪ್ ಆದಮೇಲೆ ಥರ್ಡ್ ಲಾಕ್ಡೌನಿಂದ ಅಮ್ಮನೇ ಸ್ಟಾರ್ಟ್ ಮಾಡಿಕೊಂಡ್ರು ಮನೇಲಿ. ಥರ್ಡ್ ಲಾಕ್ಡೌನಿಂದ ಅಮ್ಮ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅವಾಗಿಂದ ಅಮ್ಮನೇ, ಅವಾಗಿಂದ ಇಲ್ಲಿವರೆಗೂ ಅಮ್ಮನೇ ಟೀಚರ್ ಅಥವಾ ಬೇರೆ ಇನ್ಯಾರು? ಇಲ್ಲ, ಅಮ್ಮನೇ ಟೀಚರ್. ಆಮೇಲೆ ಶಾಂಭವಿ, ನೀವು ಹೇಳಿ, ಹೇಗೆ ನೀವು ಅಂದರೆ ಮಗಳು ಕಲಿತಾಳೆ ಅಂತ ಹೇಗೆ ಅಂದ್ಕೊಂಡ್ರೆ? ಮೇಡಮ್ ಅನ್ನೋದು ಅವಳು ಹೇಳಿದಾಗೆ ತುಂಬ ಹೆಲ್ತಿ ಪ್ರಾಬ್ಲಮ್ಸ್ ಇತ್ತು ಅವಳಿಗೆ. ಪರ್ ಮಂತ್ ಏನಿಲ್ಲ ಅಂದ್ರೆ ನಾನು 20,000 to 30,000 ರೂಪಾಯಿ ಅವಳಿಗೆ ಒಂಥರ ಹರಕೆ ಟೈಪ್ ಎತ್ತಿಡ್ಬೇಕಾಗಿತ್ತು. ಮನೇಲೂ ಕೂಡ ಪ್ರಾಬ್ಲಮ್ ಏನಿದು ಆಗ್ಲೆಲ್ಲ ಇರೋದೊಬ್ಳು ಮಗಳು, ಹೆಣ್ಮಗು ಬೇರೆ ಅನ್ನೋದಿತ್ತು. ಹಾಗಾಗಿ ನಮ್ದು ಅಲ್ಲಿ ಗಂಡನ ಮನೆಯಲ್ಲಿ ಕೂಡು ಕುಟುಂಬ. ನಂತರ ಅಲ್ಲೆಲ್ಲ ಈ ಥರ ಎಲ್ಲ ನಮಗೆ ಸಪೋರ್ಟ್ ಅಂತ ಸಿಗ್ತಾ ಇರಲಿಲ್ಲ. ಇರೋ ಮಗುನ ಮುದ್ದಾಗಿದೆ ನೋಡ್ಲಿಕ್ಕೆ, ಹೇಗೆ ಬದುಸ್ಕೋಬೇಕಪ್ಪ ಈ ಥರ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆ ಬಂದ ನಂತರ ನಾನು ವರ್ಕಿಗೆ 5 ತಿಂಗಳಿದ್ದಾಗೆ ವರ್ಕಿಗೆ ಬಿಟ್ಟು ಹೋಗ್ಬಿಟ್ಟೆ. ಆಗಿಲ್ಲ ದುಡ್ಡು ಬಿಟ್ಟು ಕಳಿಸ್ತೀನಿ ಅವಳಿಗೆ ಹಾಸ್ಪಿಟ್ಲಿಗೆಲ್ಲ
ತೋರಿಸ್ತಾ ಇದ್ದೆ. ಶಾಂಭವಿ ಅವರೇ ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನು NGO ದಲ್ಲಿ ವರ್ಕ್ ಮಾಡ್ತಿದ್ದೆ ಮೇಡಮ್. SKRDP ಅಲ್ಲಿ ಫಸ್ಟ್ ನಾನು 5 ವರ್ಷ ಇಲ್ಲೇ ಇದು ಸೇವಾ ಪ್ರತಿನಿಧಿಯಾಗಿ ವರ್ಕ್ ಮಾಡಿದೆ. ನಂತರ ನನಗೆ ಪ್ರಮೋಷನ್ ಆಗಿಬಿಟ್ಟು FS ಮತ್ತು ಜೈವಿಕೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಆಯಿತು. ಅಲ್ಲಿಂದ ಚನ್ನರಾಯಪಟ್ಟಣ ಹೋದೆ. ನಂತರ ಸುಳ್ಳಪುತ್ತೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಕೋವಿಡ್ ಸೆಕೆಂಡ್ ಲಾಕ್ಡೌನಲ್ಲಿ ನಾನು ಇಲ್ಲಿಗೆ ಬಂದೆ ಅಮ್ಮನ ಮನೇಲಿ. ಸಾಕಾಯ್ತು ಬಿಡಪ್ಪ ಅಂತೇಳಿ ನನ್ನ ಅಜ್ಜಿ ಇವರು ಅವರೆಲ್ಲ ತುಂಬ ಇದು ಮಾಡ್ತಾ ಇದ್ರು. ಸಾಕು ಒಬ್ಳು ಮಗಳು ಇದ್ದಾಳೆ, ನೀನು ಅಲ್ಲೋಗಿ ದುಡಿಯೋದು ಇಲ್ಲಿ ಮಗಳಿಗೆ ಇದು ಮಾಡು ಅಂತ. ಇವ್ರದ್ದು ಹೆಲ್ತ್ ಹೀಗಿತ್ತಲ್ಲ, ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಬೈ ಮಿಸ್ ಆಗಿ ನನ್ನ ಗುರುಗಳು ಸಿಕ್ತು, ಡಾಕ್ಟರ್ ಜೈಮುನಿ ಅಂತ ಹೇಳ್ಬಿಟ್ಟು. ನೀನಂತೂ ಯೋಗ ಮಾಡಲಿಲ್ಲ, ಅರ್ಧಕ್ಕೆ ಬಿಟ್ಬಿಟ್ಟು. ಅವಾಗ ನಮ್ಗೆ ಆಗಲಿಲ್ಲ ಮೇಡಮ್, ಹೆಲ್ತಿ ಪರ್ಪಸ್ ಇತ್ತು, ಕಾಂಪಿಟೇಷನ್ಸ್ ಇದ್ದಿಲ್ಲ. ಯಾವುದೋ ಒಂದು ಬೆಶೆಟ್ ತಗೊಂಡು ಹೋದೆ, ಮಾಡ್ಕೊಂಡೆ ಬಂದೆ, ಈ ರೀತಿ ನಮಗೆಲ್ಲ ಇದ್ದಿದ್ದು ಆಗ್ತಾ ಇತ್ತು. ಏನು ಮಾಡ್ತಿದೀಯಾ ಅಂತಂದ್ರು. ಇಲ್ಲ ಅಂಕಲ್ ಹಿಂಗೆ ಆಯಿತು ಅಂತ ಹೇಳಿದೆ. ಸರಿಯಪ್ಪ ಇವು ಮಗುಗಾದ್ರೂ ಕಂಟಿನ್ಯೂ ಮಾಡಿಸು ಅಂದ್ರು. ಇಲ್ಲ ಅವ್ರಿಗೂ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ತುಂಬ ಕಣ್ಣೆಲ್ಲ ರೆಡ್ ಆಗುತ್ತೆ, ನಂಗೆ ಆಗಲ್ಲ, ಅಷ್ಟೆಲ್ಲ ಆಸನಸ್ ಮಾಡ್ಲಿಕ್ಕೆ ನನಗೆ ನನ್ನ ಮಗು ಇಂಪಾರ್ಟೆಂಟು, ನೀವು ಬೇಡ ಅಂದರೆ. ನೀವು ಕರ್ಕೊಂಬ ಏನೂ ಆಗಲ್ಲ ಅಂತ ಸ್ವಲ್ಪ ದಿನ ನಾನು ನಮ್ಮ ಮನೆಯವ್ರ ಜೊತೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಬೇಸಿಕ್ ಆಸನಸ್ ಮಾತ್ರ ಪರ್ಪಸ್ ಮಾಡ್ತಾ ಇದ್ದು, ಮಗುಗೆ ಎಷ್ಟು ಬೇಕೋ ಅಷ್ಟು ಅಂತ. ಅದೀಗ ನೋಡ್ತಾ ಅವ್ರ ಜೊತೆಗೆ ಇನ್ನೊಬ್ರು ಇದ್ರು, ವೆಂಕಟೇಶ್ ಅಂತ ಹೇಳ್ಬಿಟ್ಟು, ವೆಂಕಟರಮಣ ಅಂತ ಹೇಳ್ಬಿಟ್ಟು ಮುಂದಿನ ದೇವಸ್ಥಾನದಲ್ಲಿ. ಅಕ್ಕ ಈ ಮಗು ಸಖತ್ತ ಮಾಡುತ್ತೆ, ಏನಾದರೂ ಮಾಡಿ ನಮ್ಮ ಹರಿಯಾಣ ದಾವಣಗೆರೆ ಡಿಸ್ಟಿಕಲ್ಲಿ ನಂಬರ್ 1 ಪ್ಲೇಯರ್ ಮಾಡ್ಬೇಕಕ್ಕ ಅಂತ. ಬಿಡೋಣ, ಈಗಿನ ಬಂದಿರೋ 1 ತಿಂಗಳು ಮಗುವಲ್ಲಿ ಏನು ಸಾಧ್ಯ ಇಲ್ಲ ಅದು ಅಂತ ಹೇಳಿ, ಮಾಡೋಣ ಬಾರಪ್ಪ ಅಂತಂದು ಹೇಳಿ ಸುಮ್ಮನೆ ಅದು ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾ ರೆಡಿ ಮಾಡ್ಕೊಂಡು ಸೆಕೆಂಡ್ ಲಾಕ್ಡೌನಲ್ಲಿ ಸ್ಟಾರ್ಟ್ ಆಗಿದ್ದು ಮೇಡಮ್. ಇಲ್ಲಿವರೆಗೂ ನಾನ್ ಸ್ಟಾಪ್ ಆಗಿ ಹೋಗ್ತಾ ಇದೆ ರನ್ನಿಂಗ್ ಜರ್ನಿ. ಹೆಲ್ತಿ ಕೂಡ ನಿಜವಾಗ್ಲೂ ತಿಂಗಳಿಗೆ 20,000 ದುಡ್ಡು ಫಿಕ್ಸೆಡ್ ಇರಬೇಕಾಗಿತ್ತು. ಈಗ ಅವಳು ಹೇಳ್ತಾಳೆ, ಅಮ್ಮ ಬಾ ಅಮ್ಮ ಹಾಸ್ಪಿಟ್ಲಿಗೆ, ಈಗ ಒಂದು ಶೀತ ಅದು ಜ್ವರದ ಹಾಸ್ಪಿಟ್ಲಿಗೆ ಹೋಗೋನೆ ಪಾಪ ಅಂದರೆ, ಬಿಡಮ್ಮ ನಾನು ಪ್ರಾಣಾಯಾಮ ಮಾಡ್ಕೊತೀನಿ, ಯೋಗ ಮಾಡ್ಕೊಂಡ್ಬಿಡ್ತೀನಿ, ಕ್ಲಿಯರ್ ಆಗ್ತೀನಿ, ಆ ರೀತಿ ರನ್ನಿಂಗ್ ಆಗಿದ್ದಾರೆ. ಈಗ ಹೆಲ್ತ್ ಚೆನ್ನಾಗಿದೆ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಮೇಡಮ್. ಹಾಗೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಲಾಕ್ಡೌನ್ ಆಗಿ ಮತ್ತೆ ಒಂದು ವಾರಕ್ಕೆ ಮತ್ತೆ ಥರ್ಡ್ ಲಾಕ್ಡೌನ್ ಅಂತ ಎಲ್ಲ ಕ್ಲಾಸಸ್ ನಿಲ್ಲಾಗಬೇಕು. ಇನ್ನೇನು ಮಾಡೋದು, ನಾನು ಡ್ಯೂಟಿಗೆ ಹೋಗಬೇಕು ಅಂದ್ಬಿಟ್ಟು ಆನ್ಲೈನ್ ಟಚ್ ಮಾಡಿಸೋಣ ಅಂತ ಕೇಳಿದ್ವಿ. ಆನ್ಲೈನಲ್ಲಿ ಇವರು ನವೀನ್ ಕುಮಾರ್ ಅಂತ ಇದ್ದಾರೆ, ಅವರು ಸುಮಾರು 1 ವಾರ 15 ದಿವಸದ ಗಂಟಲೆ ಹಿಂಗೆ ರನ್ನಪ್ ಮಾಡಿದ್ರು. ಅವರು ಏನು ಮಾಡೋದು ಸರ್, ನೀವು ಆನ್ಲೈನೆಲ್ಲ ಟೀಚ್ ಮಾಡ್ತೀರಾ, ನಾನು ಅಲ್ಲಿರೋದು ಅಂತಂದರೆ. ನನಗೆ ಆ ಮಗು ನನ್ನ ಅಂಡರ್ ಕೊಟ್ಬಿಟ್ರೆ ನಾನು ಏನಾದರೂ ಬೇಕಾದ್ರೆ ಮಾಡ್ತೀನಿ ಮೇಡಮ್ ಅಂತ ಅವರು ಪ್ರಶ್ನವರು ಅಂದರು. ನಾನು ಪೂರ್ತಿ ನನ್ನ ಮಗು ಬಿಟ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮನಲ್ಲಿ ವಿಚಾರಿಸಿದೆ, ಇಲ್ಲ ನೀನೇ ಹೆಂಗಿದ್ರು ಮಾಡ್ತಾ ಇದೀಯಾ, ಎಷ್ಟು ಸಾಧ್ಯ ಅದು ಮಾಡು, ಭಗವಂತ ಅನ್ನೋನು ಇದ್ದಾನೆ ಅಂತ ಹೇಳಿ ಇದು ಮಾಡಿದ್ವಿ ಮೇಡಮ್. ಒಂದು ಆಸನ ಕಲಿಬೇಕಾದ್ರೂ ಪೊರಕೆ ಸಮೇತ ಕಿತ್ತಿದೆ ಮಗು. ಅಷ್ಟು ಏನಂದ್ರೆ ಸಾಧನೆ ಮಾಡ್ಬೇಕಲ್ವ ಏನಾದ್ರು ಅಂತ ಹೇಳ್ಬಿಟ್ಟು ರನ್ನಪ್ ಮಾಡಿದೆ. ಫರ್ 1 ವರ್ಷದಲ್ಲೇ 15 ವರ್ಷ ಸರ್ವಿಸ್ ಇರೋ ಮಗು ತರ ರೆಡಿ ಆದ್ರು. 15 ವರ್ಷದ ಮಗು ರೆಡಿ ಆದಂಗೆ ಆಯ್ತು. ಈಗ ಎಲ್ಲಾದ್ರೂ ಹೋದಂದ್ರೆ ಕಾಂಪಿಟೇಟರ್ ಆಗಿ ಫ್ಯಾಟ್ ಕೂಡ ನಾವು 3 ಸೇರಿದ್ರೆ ಒಬ್ಬಳು ಆಗ್ತೀವಿ, ಅಷ್ಟು ಫ್ಯಾಟ್ ಇತ್ತು ನೋಡಿ ಯೋಗ ಫೀಲ್ಡಿಗೆ ಇಳಿದಾಗ. ಅದಕ್ಕೆಲ್ಲ ತುಂಬಾ ಫ್ಯಾಟ್ ಮಗು. ಯಾರಾದ್ರೂ ಬಂದು ಕಾಂಪಿಟೇಟರ್ ಬಂದ್ರೆ ಈ ಮಗು ಯೋಗ ಮಾಡುತ್ತಾ ಹೀಗೆ ಕೇಳೋರು. ನಾವಂತ ಶೇಮ್ ಆಗೋದು, ನನ್ನ ಮಗು ಇಷ್ಟು ಫ್ಯಾಟ್ ಇರೋದಕ್ಕೆ ಅಂತಾರಲ್ವಾ ಅಂತ. ಅವಳು ಆನ್ ದ ಸ್ಟೇಜ್ ಹೋಗಿ ಆಸನಸ್ ಮಾಡಿ ತೆಳಗೆ ಇಳಿದ್ರೆ ಪ್ರತಿಯೊಬ್ರು ಕೇಳೋರು, ಯಾರು ಗುರುಗಳು, ಯಾರು, ಹೇಗೆ ಅವಳು ಬರ್ತಾಳೆ. ಇತ್ತೀಚೆ ಸುಮಾರು ಜನ ಇವ್ರು ಕಾಂಪಿಟೇಷನ್ ಬಂದ್ರೆ ಸೃಷ್ಟಿ ಇದ್ದಾಳೆ ಇಲ್ವ ಅಂತ ಚೆಕ್ ಮಾಡ್ತಾರೆ. ಸೃಷ್ಟಿ ಇದ್ಲು ಅಂದ್ರೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ, ಯಾರಿಗೂ ಸಿಗಲ್ಲ ಅನ್ನೋದು. ಹಾಗೆ ಅವಳಂತಾಳೆ, ಇಲ್ಲಮ್ಮ ನಂಗೆ ಸುಮಾರು ಜನ ಪೈಪೋಟಿ ಇದ್ದಾರೆ, ನನ್ನ ನೋಡಿ ಅವ್ರು ನೋಡಿದ್ರೆ ನಂಗೆ ಭಯ ಅನ್ಸುತ್ತೆ ಅಂತ. ಬಟ್ ಆದ್ರೆ ಅವರು ಕೂಡ ಇವ್ರು ನೋಡಿದ್ರೆ ಇದು ಮಾಡ್ತಾಳೆ. ಹಾಗೆ ಜರ್ನಿ ಸಾಗ್ತಾ ಇದೆ ಮೇಡಮ್. ಸೃಷ್ಟಿ ಪುಟ್ಟ ಯಾವ ಸ್ಟ್ಯಾಂಡರ್ಡ್ ಇವಾಗ, ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ, ಯಾವ ಸ್ಟ್ಯಾಂಡರ್ಡ್? ನಾನು ಇನ್ಮೇಲೆ 9th 8th ಕಂಪ್ಲೀಟ್. ಯಾವ ಸ್ಕೂಲು? ನೀಲಕಂಠೇಶ್ವರ ಪಬ್ಲಿಕ್ ಸ್ಕೂಲ್. ಓಕೆ ಪುಟ್ಟ, ನೀನು ಇವಾಗ ಇದು ಸ್ಟೇಜ್ ಪರ್ಫಾರ್ಮೆನ್ಸ್ ಅದೆಲ್ಲ ಕೊಡ್ತೀಯಲ್ಲ ನೀನು, ಆ ಟೈಮಲ್ಲಿ ಸ್ಕೂಲ್ ಬಿಡಬೇಕಾಗುತ್ತೆ ಕೆಲವೊಂದು ಟೈಮ್. ಸ್ಕೂಲಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಅಟೆಂಡೆನ್ಸ್ ಕೊಡೋದು, ಆ ಟೆಸ್ಟ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ, ಎಲ್ಲೋ ಬೇರೆ ಕಡೆ ಶೋಸ್ ಇರುತ್ತೆ, ಅವತ್ತೇ ಶೋಸ್ ಇರುತ್ತೆ, ಈ ಥರ ಅದೇ ಆಗುತ್ತೆ. ಕೊಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ಸ್ಕೂಲಲ್ಲೆಲ್ಲ. ಆಮೇಲೆ ಸ್ಕೂಲಲ್ಲೆಲ್ಲ ಏನು ಹೇಳ್ತಾರೆ ಫ್ರೆಂಡ್ಸು ಇಲ್ಲ ಏನು ಹೇಳ್ತಾರೆ? ಚೆನ್ನಾಗಿ ಮಾಡ್ತೀಯಾ, ನಾನು ಕೆಲವೊಂದ್ಸರಿ ಕ್ಲಾಸಿಗೆ ಬರ್ತೀವಿ ಅಂತ ಹೇಳ್ತಾರೆ, ಬನ್ನಿ ಅಂತ ಹೇಳಿದ್ರೆ ಇಲ್ಲಪ್ಪ ನನಗೆ ಹೆದರಿಕೆ ಆಗಿತ್ತು ಸೊ ಅದಕ್ಕೆ ನನ್ನ ಫ್ರೆಂಡ್ಸು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇವಾಗ 8th, ಈಗ ನೆಕ್ಸ್ಟ್ ಪುಟ್ಟ ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ? ನಾನು ಡಾಕ್ಟರೇಟ್ ಮಾಡಿಬಿಟ್ಟು ಅಮ್ಮನ ಕನಸು IAS ಮಾಡಬೇಕು, ಯೋಗದಲ್ಲಿ ಡಾಕ್ಟರೇಟ್ ಮಾಡಬೇಕು.
ಶಬಾಷ್. IAS ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದ್ರಲ್ಲಿ ಡಾಕ್ಟರೇಟ್ ಮಾಡ್ಬೇಕು ಅಂತ? ನಾನು ಯೋಗದಲ್ಲಿ ಮಾಡ್ಬೇಕು ಅಂತ. ಮತ್ತೇನ್ ಕನ್ಸಿದೆ? ಡಾಕ್ಟರೇಟ್ ಮಾಡಿಬಿಟ್ಟು IAS ಮಾಡಿಬಿಟ್ಟು ಅನಾಥಾಶ್ರಮ ಕಟ್ಟಿಸ್ಬೇಕು. ಈ ಹೊರಗಡೆ ಟೆಂಟಲ್ಲೆಲ್ಲ ಇರ್ತಾರಲ್ಲ ಅದೆಲ್ಲ ತೆಗ್ಸ್ಬಿಟ್ಟು ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅನ್ನೋದು. ಮತ್ತು ಅಲ್ಲಿ ಅನಾಥಾಶ್ರಮದಲ್ಲಿ ಯಾರನ್ನೂ ಕೂಡ ಕೆಲ್ಸಕ್ಕೆ ಇಟ್ಕೋಬಾರ್ದು, ನಾನೇ ಮಾಡ್ಬೇಕನ್ನೋ ಸೃಷ್ಟಿ ಒಳಗಡೆ ಇನ್ನೊಬ್ಬ ಸೃಷ್ಟಿ ಇದ್ದಾಳೆ. ನಾನು ಬರೀ ಯೋಗ ಸೃಷ್ಟಿ ಅಷ್ಟೇ ಅಂತ ಅನ್ಕೊಂಡಿದ್ದೆ. ಬಟ್ ಪುಟ್ಟ ನೀನು ಮಾತಾಡ್ತಿರೋದು ನೋಡಿದ್ರೆ ನಾನು ಯಾರೋ ಒಬ್ರು ಒಂದು 40-50 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಅಂತ ಪರ್ಸನ್ ಮಾತಾಡ್ತಾರಲ್ಲ. ನಾನೊಂದು ಅನಾಥಾಶ್ರಮ ಕಟ್ಟಿಸ್ಬೇಕು, ಟೆಂಟಲ್ಲಿ ಇರೋರ್ಗೆ ಎಲ್ಲರಿಗೂ ಒಂದು ಜಾಗ ಮಾಡಿಕೊಡ್ಬೇಕು, ನೀನೇ ಒಂದು ಮಗು ಇಷ್ಟೆಲ್ಲ ಕನ್ಸಿಟ್ಕೊಂಡಿದೀಯಲ್ಲ ನೀನು, ಇದು ಹೇಗೆ ಸಾಧ್ಯ ಆಯ್ತಮ್ಮ? ಅಮ್ಮ ಅಂದರೆ ನಾವೆಷ್ಟೇ ಬಡವರಾಗಿದ್ರು ಕೂಡ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಬಂದವ್ರಿಗೆ ತೋರಿಸ್ಕೋಬಾರ್ದು, ಒಂದು ನಮ್ಮ ಮನೇಲಿ ಏನಿದೆನೋ ಅದನ್ನ ಕೊಡ್ಬೇಕಂತ ಎಲ್ಲ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ನಾನು ಅದಕ್ಕೆ ಆ ಕನಸು ಕಂಟಿನ್ಯೂ ಮಾಡಬೇಕು. ಆಮೇಲೆ ಟೆಂಟಲ್ಲಿ ಇದ್ದವ್ರಿಗೆ ಅಲ್ಲಿ ಒಂದಿನ ಇರು, ನಿನ್ಗೆ ಅಲ್ಲಿರೋ ಕಷ್ಟನ ನೀನು ಅನುಭವಿಸು, ಆಮೇಲೆ ಆ ಕಷ್ಟಗಳನ್ನ ಹೆಂಗೆ ನೆರವೇರಿಸ್ಬೇಕಂತ ಗೊತ್ತಾಗುತ್ತೆ ಅಂತೆಲ್ಲ ಹೇಳಿ. ಶಾಂಭವಿ ಅವರೇ, ಇದು ಭಾಳ ದೊಡ್ಡ ಮಾತು. ನನಗಂತೂ ಮಾತುಗಳೇ ಬರ್ತಾ ಇಲ್ಲ. ಎಂಥ ಕಲ್ಚರ್ ಇದೆ ಮಗುಗೆ ಅಂತ ಅಂದರೆ, ನಮ್ಮ ಮನೇಲಿ ಇರೋದನ್ನೊಂದು ಯಾರೋ ಬರ್ತಾರೆ ಅಂದರೆ ಕೊಡಬೇಕು. ನಿಜವಾಗ್ಲೂ ಅಂದರೆ ಅದು ನೋಡಿ, ಇವರು ನೋಡಿದ್ರೆ ನಂಗೆ ಅನ್ಸೋದೇನು ಅಂದರೆ 10 ಮಕ್ಕಳಿರೋದಕ್ಕಿಂತ ಒಂದು ಮುತ್ತು ಥರ ಒಂದು ಮಗು ಇದೆ ಅಂತ ಅಂತಾರಲ್ಲ, ಆ ಥರ ಅನ್ನಿಸ್ತು. ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಯ್ತಪ್ಪ. ಏಕೆಂದರೆ ಬಡತನ ನನಗಂತೂ ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ. ನಿಮ್ಮಲ್ಲಿ ತುಂಬ ಶ್ರೀಮಂತಿಕೆ ಇದೆ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ ಬಡತನ. ನನಗೆ ನನ್ನ ಹಿರಿಯರಿಂದ ಬಂದಿದ್ದು. ನನ್ನ 4 ತಲೆಮಾರಿದೆ ಇಲ್ಲಿ. ನನ್ನ ಅಜ್ಜಿ ಕೂಡ ಈ ವಯಸ್ಸಿನಲ್ಲಿ ಈಗ 72 ವರ್ಷ. ಇವಾಗೂ ಕೂಡ ಹೊಲದಲ್ಲಿ ಮಾಡಿ ನಾನು ತಿನ್ಬೇಕು. ಅದು ಬಂದಿದ್ದಲ್ಲ ನನ್ನ ಮೊಮ್ಮಕ್ಕಳು ಸ್ವಲ್ಪ ತಿನ್ಬೇಕು. ಈಗೂ ಕೂಡ ಕೂತ್ ತಿನ್ನಲ್ಲ, ಎಲ್ಲಾದ್ರೂ ಕೂತ್ಕೊಳ್ಳಮ್ಮ, ಒಂದತ್ರ ಇರಮ್ಮ ಅಂತಂದ್ರೆ ಇಲ್ಲಪ್ಪ ನಾನು ಹೋಗ್ತೀನಿ ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡ್ಕೊಂಡು. ನನ್ನ ತಾಯಿ ತುಂಬಾ ಸಪೋರ್ಟ್ ಮೇಡಮ್. ಇಷ್ಟು ಇವಳಿಗೆ ಸಪೋರ್ಟೆಡ್ ನಾನು ಅಲ್ಲ, ನನ್ನ ತಾಯಿ ನನ್ನ ಅಜ್ಜಿ. ನಿಜವಾಗ್ಲು ಅವ್ರು ಈಗ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದಿದ್ದು 100-200 ರೂಪಾಯಿದಲ್ಲಿ ನನ್ನ ಮಗಳ ಕಾಂಪಿಟೇಷನ್ ಮಾಡಬೇಕು, ನನ್ನ ಮೊಮ್ಮಗಳು ವಿನ್ ಆಗಬೇಕು, 4 ಜನ ನೋಡಬೇಕು, ಅವ್ಳ ಕೈಲಾಗ ಸೇವೆ ಮಾಡಬೇಕು. ನಾವು ಬಡತನದಲ್ಲಿದ್ವಲ್ಲ, ಮುಂದೆ ಯಾವ ಮಕ್ಕಳು ಆ ಥರ ಆಗಬಾರ್ದು. ಅವಳಿಂದ ಸೃಷ್ಟಿಯಿಂದ ಇಷ್ಟ ಆಯ್ತಲ್ಲ ಅನ್ಕೋಬೇಕಲ್ಲ, ಆ ಥರ ಬೆಳೆಸ್ಬೇಕು ಅವಳನ್ನ. ಹೆಣ್ಮಗು ಅಂತ ಎಷ್ಟು ಕೇವಲ ಆಗಿ ನೋಡಿದ್ರಲ್ಲ, ಅದನ್ನೆಲ್ಲ ತೆಗೆದು ಹಾಕಬೇಕು ಅನ್ನೋದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಶುರು ಮಾಡ್ಲಿಕ್ಕೂ ತುಂಬ ಅಡ್ಡಿ ಆತಂಕಗಳು ಇದಾವೆ ಮೇಡಮ್. ಮಾಮೂಲು ಮೇಡಮ್ ಅದೆಲ್ಲ. ಇವಳು ಬೆಳೀತಾ ಇದ್ದಂಗೆ ಸುಮಾರು 2-2.5 ವರ್ಷದಲ್ಲಿ ಈ ಮಗು ಇಷ್ಟು ಬೆಳೀತಲ್ಲ ಅಂತ ಹೇಳ್ಬಿಟ್ಟು ನಾನು ಕ್ಲಾಸ್ ಮಾಡ್ತೀನಿ ಅಂತ ಬರೋದು. ನಾನು ಈಗ ಬಂದರು ಅಂತೇಳಿ ಅರ್ಧ ಜವಾಬ್ದಾರಿ ಕೊಡೋದು, 1 ದಿವಸ 2 ದಿವಸ ಮಾಡೋದು, ಮತ್ತೆ ಅಲ್ಲಿ ಇವಳನ್ನ ತುಡಿಯೋಕ್ಕೋಸ್ಕರ ಮತ್ತೊಂದು ಮಗು ಹುಟ್ಟಾಕೋದು. ಈ ರೀತಿ ಮಾಡಿ ನಾನು ಸುಮಾರು 1 ತಿಂಗಳು 2 ತಿಂಗಳು ನೋಡಿದೆ. ಇದು ಯಾಕೋ ಸರಿ ಹೋಗಲ್ಲ ಪಾಪು, ನನ್ನ ಕೈಲಿ ಎಷ್ಟು ಸಾಧ್ಯನೋ ನಾನು ನಿಂಗೆ ಅಷ್ಟು ಕೊಡ್ತೀನಿ. ನಾನು ನಿನ್ನ ಥರ ಅಂತ ಆಸನ ಮಾಡ್ಲಿಕ್ಕಾಗಲ್ಲ, ಬಟ್ ನನ್ನಲ್ಲಿ ಏನಿದೆನೋ ಟ್ಯಾಲೆಂಟ್ ಆ ರೀತಿ ಕೊಡ್ತೀನಿ, ಅದನ್ನ ನೀನು ಯೂಸ್ ಮಾಡ್ಕೊ. ನಿನ್ನಲ್ಲಿರುವಂಥ ಟ್ಯಾಲೆಂಟ್ ನೀನು ಒಳಗೆ ಮುಚ್ಚಾಕ್ಬಿಟ್ರೆ 4 ಜನಕ್ಕೆ ಸ್ಪ್ರೆಡ್ ಮಾಡಬೇಕು. ನಿಮಗೆ ಬೇಸಿಕಲಿ ಬೈ ಬರ್ತಿಂದ ಇಂಟ್ರೆಸ್ಟ್ ಇದೆ ಇದು ಯೋಗ? ಇಲ್ಲ ಮೇಡಮ್, ನಾನು ಮೊದಲಿಂದನೂ ನಾನು ಸುಮಾರು ಆಕ್ಟಿವಿಟೀಸ್ ಇದ್ದೀನಿ. ನಾನು ಒಬ್ಬ ಬೀದಿ ನಾಟಕ ಕಲಾವಿದೆ. ಹೌದು, ಬೀದಿ ನಾಟಕ ಕಲಾವಿದೆ. ಹಾಗೆ ಸುಮಾರು ವರ್ಕಲ್ಲೂ ಕೂಡ NGO ವರ್ಕ್ ಮಾಡಿದ್ದೀನಿ. ಹಾಗೆ ಯಾವುದು ಬಿಟ್ಟಿಲ್ಲ ಮೇಡಮ್, ಸುಮ್ಮನೆ ಎಲ್ಲದರಲ್ಲೂ ಡ್ಯಾನ್ಸರು ಕೂಡ ಹೌದು, ಎಲ್ಲ ಮಿಂಗಲ್ ಮಾಡ್ಕೊಂಡ್ ಬಂದೆ. ನನ್ನ ಮಗುಗೆ ಬರ್ತಾ ಸ್ಕೂಲಲ್ಲಿ ಅಷ್ಟೇ ಇದ್ಲು ಆದ್ಯತೆ. ಅಂದ್ರೆ ನಂಗೆ ಆ ಥರ ಇತ್ತು ಮೇಡಮ್, ನನ್ನ ಬ್ಯಾಕ್ಗ್ರೌಂಡ್ ಹಿಂದೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗನ ಸ್ಕೂಲ್ ಮಿಸ್ ಆಗುತ್ತೆ ಅಷ್ಟೇ ಇತ್ತು. ಬರ್ತಾ ಈಗ ಕೊಡಿ ಸಿಕ್ಕಿದ ಅವಕಾಶ ಅಲ್ಲ ಮೇಡಮ್ ಇದು. ನನ್ನ ತಾಯಿ ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರು, ಅದು ಏನೋ ಸಿಕ್ಕಿದ್ದು ನೋಡೋಣ ಮುಂದೆ. ಒಂದು ತುತ್ತಿದ್ರೆ ತಿನ್ನೋಣ, ಇಲ್ಲಿದ್ರೆ ಒಳಗೆ ಮಲ್ಗಲ್ಲ. ಯಾರು ಸಪೋರ್ಟ್ ಮಾಡಲ್ಲಮ್ಮ. ಹಿಂಗೆ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಮಾತಾಡಿ. ಖಂಡಿತ ಮೇಡಮ್, ಖುಷಿ. ಇವರು ನನ್ನ ಅಜ್ಜಿ ಮೇಡಮ್, ಇವರು ನನ್ನ ಅಜ್ಜಿ. ಇದು 4 ತಲೆಮಾರು. ಇವರಿಗೆ ಸುಮಾರು 4 ಜನ ಮಕ್ಕಳು. ಇವ್ರ 4 ಜನ ಮಕ್ಕಳಲ್ಲಿ 12-13 ಮರಿ ಮೊಮ್ಮಕ್ಕಳಿದ್ದಾರೆ. 8 ಮೊಮ್ಮಕ್ಕಳಿದೀವಿ, 13 ಮರಿ ಮೊಮ್ಮಕ್ಕಳಿದ್ದಾರೆ. ಅಜ್ಜಿ ದೇವಜ್ಜಿ ಅಂತ ಹೇಳ್ಬೇಕು. ಇವ್ರ ಮಗಳು, ನಾನು ಮಗಳು, ಇದು ನನ್ನ ಮಗಳು ಮೇಡಮ್. ಲಾಸ್ಟ್ 4 ತಲೆಮಾರು ಪುಣ್ಯ ಮಾಡಿದೀರಾ ನೀವು. ಏನಂದ್ರೆ ನನಗೆ ನಿಮ್ಮನ್ನ ನೋಡಿದ್ರೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ನನಗೆ ನನ್ನ ತಾಯಿನೂ ಇಲ್ಲ, ನನ್ನ ಅಜ್ಜಿನೂ ಇಲ್ಲ. ನನಗೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಲಕ್ಕಿ ನೀವು ಸೃಷ್ಟಿ, ನೀನ್ ಲಕ್ಕಿ, ತುಂಬಾ ಲಕ್ಕಿ. ಯಾಕಂದ್ರೆ 2 ತಲೆಮಾರನ್ನ ನೋಡ್ತಾ ಇದ್ದೀರಾ. ಅಮ್ಮನ ನೋಡ್ಬೋದು, ಬಟ್ ಅಜ್ಜಿ ಅಮ್ಮಮ್ಮ ಇಬ್ರು ನೋಡಕ್ ಆಗಲ್ಲ. ನೀನ್ ತುಂಬಾ ಲಕ್ಕಿ ನೀನು.
ಇಲ್ಲಿಂದ ಹಗರ್ಬೊಮ್ಮೆ ನಂದೀಪುರ ಅಂತ ಇದೆ, ಅಲ್ಲಿ ಮಹೇಶ್ ಅಜ್ಜದ್ ಅಂತ ಇದ್ದಾರೆ. ಅವರು ನಮ್ಗೆ ಸುಮಾರು ಜನ ಹೇಳೋರು, ಬಟ್ ಹೇಗೆ ಹೋಗ್ಬೇಕು ಗೊತ್ತಿದ್ದಿಲ್ಲ. ಅವ್ರ ತಂದೆಯವರು ನನ್ನ ಅಜ್ಜಿ ನಮ್ಮಮ್ಮ ನೋಡಿದ್ರು. ಇಲ್ಲಿ ಒಬ್ರು ಗುರುಬಸವಯ್ಯ ಅಂತ ಇದ್ರು, ಅವರು ಜಂಗಮರು. ಅವ್ರು ಬಂದ್ಬಿಟ್ಟು ಇವಳು ಈಗ ಲಾಕ್ಡೌನ್ ಅಲ್ಲಿ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಹತ್ತದ ಮೇಲೆ ಯೋಗ ಮಾಡಿಸ್ತಾ ಇದ್ದೆ. ಏನ್ ಈ ಮಗು ಸಖತ್ ಫ್ಯಾಟ್ ಇತ್ತು, ಏನ್ ಈ ಮಗು ಇಷ್ಟು ಮುದ್ದಾಗಿದೆ ಅಲ್ಲ, ಏನ್ ಮೇಡಮ್ ಏನ್ ಮಾಡ್ತಾಳೆ, ಏನ್ ಹೆಸರು ಹೇಗೆ, ಅವಾಗಿನ್ನೂ ಒಂದು 5th ಇತ್ತು. ಈ 5th ಅಲ್ಲಿ ಇಷ್ಟು ಮಾಡ್ತಿದ್ದಾಳೆ, ಏನಾದ್ರೂ ಒಂದು ಅಚೀವ್ ಮಾಡ್ಸೋಣ ಆ ಮಗುಗೆ ಅಂತ ಹೇಳಿ. ಇಲ್ಲ ಸರ್ ಈಗೀಗ ಆಗ್ಬಿಟ್ಟಿದೆ, ಜಸ್ಟ್ ನಾನು ಹಂಗೆ ಮಾಡಿಸ್ತಾ ಇದ್ದೀನಿ ಅಷ್ಟೇ, ಸದ್ಯ ಎಲ್ಲೂ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವಳು. ಬನ್ರಿ ಏನಾಗಲ್ಲ. ಅವ್ರ ತಂದೆನೇ ಈಗ ಆಯ್ಕೆ ಆಗಿರೋದು, ಈಗ ಅವರನ್ನ ಗುರುಗಳಾಗಿದ್ದಾರೆ, ಮೈಸೂರುಗಳು ಅಂತ ಹೇಳ್ಬಿಟ್ಟು. ಬನ್ನಿ ನಮ್ಮ ಮಠಕ್ಕೆ ಹೋಗೋಣ ಅಂದ್ರು. ಯಾವಾಗ ಸರ್ ಅಂದ್ರೆ ಲಕ್ಷ ದೀಪೋತ್ಸವ ನಡೆಯುತ್ತೆ, ಅವಾಗ ಹೋಗೋಣ ಅಂದ್ರು. ನಿಮ್ಮ ಮಗುವಿನ ಅದೃಷ್ಟ ಇದ್ದು ಅವಳಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿ ಅವಳು ಮಟ್ಟಕ್ಕೆ ಬರಬೇಕು ಅಂದ್ರೆ ಆ ವೇದಿಕೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅವಳ ಅದೃಷ್ಟ ಅದು, ನೋಡೋಣ ಅಂತಂದ್ರೆ. ಸುಮಾರು ಒಂದು ವೇದಿಕೆಯಲ್ಲಿ 31 ಗುರುಗಳಿದ್ರು ಮೇಡಮ್. ಆಂಧ್ರದವರು, ಶಿವಮೊಗ್ಗ, ಇಲ್ಲಿ ಉಜಿನಿ ಅಜ್ಜರು, ಪ್ರತಿಯೊಬ್ರು ಎಲ್ರು ಇದ್ರು. ನೋಡಿ ಇಷ್ಟು ಈ ವೇದಿಕೆಯಲ್ಲಿ ಇಷ್ಟು ಗುರುಗಳು ಇದ್ದಾರೆ, ಏನೋ ಒಂದು ಪುಣ್ಯ ನನ್ ಮಗು ಸಿಗುತ್ತೋ ಇಲ್ವೋ ಒಂಥರ ಅಳು ಅಲ್ಲ ಮೇಡಮ್. ನನ್ ಮಗು ಸಾಯೋ ಸ್ಟೇಜಲ್ಲಿ ಇರೋದು ಬದುಕಿದ್ರೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಏನ್ ಮಾಡೋಣ ಸರ್, ಇಲ್ಲ ಹೋಗಿ ಅಜ್ಜರ ಹತ್ರ ಮಾತಾಡ್ತೀನಿ. ಹೋಗಿ ಮನ್ಸು ಏನೇ ಅಂತಂದ್ರೆ, ಇಲ್ಲ ಹಿಂಗೆ ಇವಳು ಯೋಗ ಪ್ಲೇಯರ್ ಅಜ್ಜರ ಅಂತಂದ್ರೆ. ಹೌದಾ ಮಾಡ್ತಾಳೆ ಅವಳು, ಇಲ್ಲ ಅಜ್ಜರ ಹಿಂಗೆ ಅಂದ್ರು ಗುರುಗಳು. 10 ಅಂತ ಹೇಳೋಳು ಸ್ಟೇಜ್ನ ಅಂದ್ರು. ಸಮನ್ವಯ ಎಲ್ಲ ವೇದಿಕೆ ಎಲ್ಲರೂ ಇದು ಇತ್ತು. ಅವ್ರು ಅದೇ ಅಂದ್ರು, ಗುರುಬಸವ ಇಲ್ಲ ಅಲ್ಲಿ ನಂಬರ್ ಪ್ರಕಾರ ಬರ್ಬೇಕಲ್ಲ ಅಜ್ಜರೆ, ಹಾಗಾಗಿ ಮತ್ತೆ ಈ ಮಗುನ ಹತ್ತಿಸಿದ್ರೆ ಸುಮಾರು ಕಿರಿಕಿರಿ ಆಗ್ಬಾರ್ದು ಬೇರೆ ಕಲಾವಿದರಿಗೆ, ನಾವು ಲಾಸ್ಟಿಗೆ ಡಮೋ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಮಗು ನೋಡಿ ನನ್ಗೆ ಯಾಕೆ ಹಂಗ ಅನ್ಸುತ್ತೆ, ಫಸ್ಟ್ ವೇದಿಕೆಗೆ ಅನ್ಸು. ಅದು ನನ್ನ ನಂದಿಪುರದ ಒಂದು ಕಣ್ಣು, ಅವ್ಳು ನೋಡ್ತಿದ್ದಂಗೆ ಅನಿಸ್ತು, ನನ್ನ ಮೊಮ್ಮಗಳು ನಂದಿಪುರದ ಒಂದು ಕಣ್ಣು ಅದು ಅಂತ ಹೇಳ್ಬಿಟ್ಟು. ಅಲ್ಲಿ ನನ್ಗೆ ಖುಷಿ ಆಗ್ಬಿಡ್ತು, ನನ್ನ ಮಗು ಬದುಕ್ತಿಲ್ಲಿ ಅಂತ ಹೇಳಿ. ಅತ್ಯ ಅಂತ ಟೈಮ್ ಅಲ್ಲಿ ಒಂದು ಪ್ರದರ್ಶನ ಮಾಡಿದ್ಲು ಮೇಡಮ್. ನನಗೆ ಸಾಧ್ಯನಾ ಇದು ಅನ್ಸ್ಬಿಟ್ಟೆ. ಎಲ್ಲೆಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಮೇಡಮ್? ನನಗೆ ಹರಮಠದಲ್ಲಿ ಫಸ್ಟ್ ಡೆಮೋ ಸ್ಟಾರ್ಟ್ ಆಗಿದೆ, ಹರಮಠದಲ್ಲಿ. ಅಂದ್ರೆ ಮ್ಯಾಮ್ ನಾನು ಕಾಮನ್ ಆಗಿ ಕಾಂಪಿಟೇಷನ್ಗಳಲ್ಲೆಲ್ಲ ಆಸನಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಅಮ್ಮ ಹೇಳಿದ್ರು, ನಾವೇನಾದ್ರೂ ಹೊಸದಾಗಿ ಏನಾದ್ರು ಮಾಡ್ಬೇಕಿದೆ, ಬಟ್ ನಿನ್ಗೆ ಇವಾಗ ಹೊಸ ಯೋಗ ಫೀಲ್ಡ್ ಅಲ್ವಾ, ಸೊ ಅದಕ್ಕೆ ಕಲ್ಯಾಣ ಏನಾದ್ರು ಅಂತ ಹೇಳ್ಬಿಟ್ಟು ಆವಾಗ ಸ್ಟಾರ್ಟ್ ಮಾಡಿದ್ವಿ. ಸಾಂಗ್ ಹಾಕ್ಬಿಟ್ಟು ಯೋಗ ಮಾಡೋದು ಅಂತ ಹೇಳ್ಬಿಟ್ಟು, ಅದಕ್ಕೆಲ್ಲ ಇವಾಗ ಆರ್ಟಿಸ್ಟಿಕ್ ರಿದಮಿಕ್ ಅಂತ ಎಲ್ಲ ನಮ್ಮ ಯೋಗದಲ್ಲಿ ಮಾಡಿದ್ದಾರೆ. ಸೊ ಅವಾಗ ನಾನು ಸಾಂಗ್ ಹಾಕ್ಬಿಟ್ಟು ಅಲ್ಲಿ ಫಸ್ಟ್ ಟೈಮೇ ಮಾಡಿದ್ದು. ಸ್ಟೇಜ್ ಹತ್ತಿದಾಗ ಸ್ವಲ್ಪ ಭಯ ಆಯಿತು. ಆಮೇಲೆ ಕಾಮನ್ ಆಗಿ ಇವಾಗ್ಲೂ ಕೂಡ ಅಮ್ಮ ನನ್ ಮುಂದೆ ಇರ್ತಾರೆ, ಯಾವಾಗ್ಲೂ ಸ್ಟೇಜ್ ಮುಂದೆ ಇರ್ತಾರೆ. ವಿಡಿಯೋ ಮಾಡ್ತಾ ಇದ್ರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು, ನೀನ್ ಯಾವ ಎಡ್ಜ್ಗೆ ಹೋದ್ರೆ ಯಾವ ಆಸನಾಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಇವಾಗ್ಲೂ ಕೊಡ್ತಾರೆ ಅಮ್ಮ. ಫಸ್ಟ್ ಟೈಮ್ ಕೊಟ್ಟಾಗ ನಂಗಂದ್ರೆ ಅಷ್ಟು ಕಾನ್ಸಂಟ್ರೇಟ್ ಇರ್ಲಿಲ್ಲ ಅಮ್ಮನ ಕಡೆ. ಫಸ್ಟ್ ಟೈಮು ಮಾಡಿದೆ ಆಮೇಲೆ ಒಂದು ಸ್ಟೆಪ್ ಮಿಸ್ ಆಯ್ತೇನೋ, ಅಮ್ಮನ ಕಡೆ ತಿರುಗದೆ ಮಾಡು ಅಂದ್ರು. ಅವಾಗಿಂದ ಅಮ್ಮನ ಕಡೆನೇ ಕಾನ್ಸಂಟ್ರೇಷನ್. ಅವಾಗ ಆಸನಾಸ್ ಕಂಟಿನ್ಯೂ ಮಾಡ್ತಾ ಹೋದೆ. ಆಮೇಲೆ ಕೊನೆಗೆ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಸ್ಟೇಜಿಂದ ಕೆಳಗಡೆ ಬಂದೆ, ಎಲ್ರು ಬಂದ್ಬಿಟ್ಟು ಫೋಟೋ ತಕ್ಕೋ ಅಂತ ಹೇಳ್ಬಿಟ್ಟು ಎಲ್ರು ಗ್ರೂಪ್ ಆಗ್ಬಿಟ್ಟು ಅವಾಗ ನಾನು ಅಮ್ಮನ ಮಧ್ಯೆ ಕಳೆದೇ ಹೋಗ್ಬಿಟ್ಟಿದ್ದೆ. ಸೊ ಅವಾಗಿಂದ ಸ್ವಲ್ಪ ಇನ್ನ ಡಿಫ್ರೆಂಟ್ ಆಗಿ ನಾನು ಕಲಿಬೇಕು, ಮಾಡ್ಬೇಕು. ಇದು ನಿನ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಅಮ್ಮನ ನಡುವೆ ಕಳೆದೋಗ್ಬಿಟ್ಟಿದ್ದೆ, ಆಗ ಭಯ ಆಗಿತ್ತು. ಆಮೇಲೆ ಪುಟ್ಟ ನಾನು ಅವಾಗಿಗೂ ಅಂದ್ರೆ ಫಸ್ಟ್ ನಿಂದು ಸ್ಟೇಜ್ ಶೋಗು ಇವಾಗೂ ಏನ್ ಅನ್ಸುತ್ತೆ ನಿಂಗೆ? ನೀನ್ ಚೆನ್ನಾಗಿ ಪಳಗಿದೀನಿ ಅಂತ ಅನ್ಸುತ್ತೆ? ಯಾಕಂದ್ರೆ ಸುಮ್ಮನೆ ಮಾಡಲ್ಲ, 1,000ವರೆಗೂ ನೀವು ಶೋಸ್ ಕೊಟ್ಟಿದ್ದೀರಾ ಅಂತ ಅಮ್ಮ ಹೇಳಿದ್ರು. ಟಿವಿಗೆ ಕರಿಬಹುದು ಅಥವಾ ಆ ತರದ ಶೋಸ್, ಆ ತರದ್ ಏನಾದ್ರು ಪ್ಲಾನ್ಸ್ ಇದೆನಾ? ನೀವು ಪ್ರಯತ್ನ ಪಟ್ಟಿದ್ದೀರಾ? ಹಾ ಮ್ಯಾಮ್, ಭಾಳ ಸಲ. ಫಸ್ಟ್ಗೆ ನಾನಿನ್ನ ಯೋಗದಲ್ಲಿ ಇರಲಿಲ್ಲ. 4th ಏನೋ 5th ಇದ್ದಾಗ ಡ್ರಾಮಾ ಜೂನಿಯರ್ಸ್ಗೆ ಹೋಗಿದ್ದೆ. ಸೆಕೆಂಡ್ ರೌಂಡ್ವರೆಗೂ ಸೆಲೆಕ್ಟ್ ಆಯಿತು. 3rd ರೌಂಡಲ್ಲಿ ಸ್ವಲ್ಪ ಮಿಸ್ ಆಯಿತು. DKD ಕೂಡ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಯಿತು. 3rd ರೌಂಡ್ಗೂ ಹೋದೆ, ಅಲ್ಲಿಂದ ಕಂಟಿನ್ಯೂ ಆಗಕ್ಕೆ ಆಗಿಲ್ಲ. ಈ ಸರಿ ಮಾಡೋಣ ಅಂದ್ಕೊಂಡೆ, ಶೋಸ್ ಬಂತು ಅಂತ ಸ್ವಲ್ಪ ಡ್ರಾಪ್ ಆಯಿತು ಆಡಿಷನ್ DKD. ಮ್ಯಾಮ್, ಇದು ನಿಮ್ಮ ಕೆಲಸಗಳ ನಡುವೆ ಇವ್ರನ್ನ ಇದರ 1000 ಶೋಸ್ ಅಂದ್ರೆ ಸುಮ್ಮನೆ ಮಾತಲ್ಲ. ಇವಾಗ ಸೃಷ್ಟಿ ಎಷ್ಟು ಪ್ರಿಪೇರ್ ಆಗ್ತಲ್ಲೋ ಅಷ್ಟೇ ಪ್ರಿಪೇರ್ ನೀವು ಆಗ್ತದೆ. ಅವ್ರ ವೈಫ್ಗಳಿಗೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಸಿಕ್ನೆಸ್ ಇರುತ್ತೆ. ಮಾಡ್ತೀವಿ ಮೇಡಮ್ ಪ್ರಿಪರೇಷನ್. 1 ವಾರ ಮುಂಚೆ ಹೇಳ್ತಾರೆ, ಬಟ್ ಅವಳು ನನಗೆ ಅಷ್ಟೇ ಸಾಥ್ ಕೊಡ್ತಾಳೆ. ಪಾಪ ಹೀಗಿದೆ ಕಣ ಅಂತಂದ್ರೆ ಇಲ್ಲ ಅಂತ ಅದಕ್ಕೆ ಹೇಳೋಣ. ಆಯ್ತು ಮಮ್ಮಿ ಎಷ್ಟೋ ಥರ ಹೋಗಿ ಬರ್ತೀನಿ. ಸುಮಾರು ಅವಳು ಮೊನ್ನೆ ಎಕ್ಸಾಮ್ಸ್ ಇತ್ತಲ್ಲ ಮೇಡಮ್, ಈಗ
ಪಬ್ಲಿಕ್ ಅಂತ ಬಂತು. ಆವಾಗಲೂ ಕೂಡ ಸುಮಾರು ಫಂಕ್ಷನ್ಸ್ ಎಲ್ಲ ಬಂದು ನಂದು ಉಜಿನಿ ಹೇಗಿರೋದು ಇವ್ರದ್ದು ಎಲ್ಲ ಅಜರ ಹೀಗಿದೆ, ಅವಳು ಬರೀತಾಳೆ ಬಾ ಮಗ ನೀನ್ ಏನಕ್ಕೆ, ಅವಳು ಹೋಗ್ತಾಳೆ ಬರೀತಾಳೆ ನೀನ್ ಏನಕ್ಕೆ ಚಿಂತೆ. ನೈಟ್ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಳಗ್ಗೆ ಎಕ್ಸಾಮ್ ಬರ್ತಿದ್ದಾಳೆ. ಹಾಗೆ ಆ ತರ ಸಪೋರ್ಟ್ ತುಂಬಾ ಮಾಡ್ತಾಳೆ. ನನ್ಗೆ ಸಪೋರ್ಟ್ ಅಂದ್ರೆ ನನ್ನ ಅಮ್ಮ ಬ್ಯಾಕ್ ಬೋನ್. ಆಮೇಲೆ ಇನ್ನೊಂದು ಫ್ಯಾಮಿಲಿ ಸಪೋರ್ಟ್ ಇದೆ, ನಾವ್ ಏನು ಮಾಡಕ್ಕೆ ಆಗಲ್ಲ ಅಲ್ವಾ. ನನ್ನ ತಾಯಿ ಸಪೋರ್ಟ್ ನನಗೆ ತುಂಬಾ ಇದೆ. ನೀನ್ ಮನೇಲಿ ಒಂದ್ ಬದುಕು ಮಾಡ್ಬೇಡ, ಒಂದ್ ಕೆಲಸನೂ ಮಾಡಕ್ ಹೋಗ್ಬೇಡ, ಫಸ್ಟ್ ನಿನ್ ಮಗಳು ನೋಡ್ಕೊ, ಅವಳೊಂದು ಹಂತಕ್ಕೆ ನಾವೀಗಾಗಿದ್ದೀವಲ್ಲ ಆ ತರ ಬೇಡ, ಅವಳೊಂದು ಹಂತದಲ್ಲಿ ಇರ್ಲಿ. ನನ್ ಮಗಳು ನನ್ ಮೊಮ್ಮಗಳು ಅನ್ನೋದ್ರ ಸೃಷ್ಟಿಯವರು ಅಮ್ಮ ಅಜ್ಜಿ ಅಂತ ಸಾಕು, ನನ್ ಖುಷಿ. ಹೋಗು ಮಾಡು ಎಲ್ಲ ಇದ್ ಮಾಡು ಅಂತ ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಪ್ರಿಪರೇಷನ್ ಮಾಡ್ಕೊಂತೀವಿ. ಕಾಲ್ ಮಾಡಿದ ತಕ್ಷಣ ಹೋಗೋದು ಬರೋದು. ಬಟ್ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಮೇಡಮ್, ಅದೆಲ್ಲ ಏನು ಮಾಡ್ಲಿಕ್ಕೆ ನನಗೆ ಮನೆ ಸಪೋರ್ಟ್ ತುಂಬಾ ಇದೆ ಮೇಡಮ್, ಅವ್ರದ್ದು ಸಪೋರ್ಟ್ ಇದೆ, ಹೊರಗಿನ ಸಪೋರ್ಟ್ ಆಶೀರ್ವಾದ ತುಂಬಾ ಎಲ್ಲ ನಮ್ಗೆ ಅಮ್ಮ ನಮ್ಗೆ ಏನಾಗ್ಬಿಟ್ಟು ಎಫ್ ಬಿ ನಲ್ಲಿ ಆಮೇಲೆ ವಾಟ್ಸಪ್ ಅಲ್ಲಿ ಎಲ್ಲ ಸೃಷ್ಟಿದು ಯಾವ್ದಾದ್ರೂ ಒಂದು ನಮ್ದು ಸಾಧಕರ ಮಾತಿಂದ ವಿಡಿಯೋ ಬಂತು ಅಂದ್ರೆ ಸೃಷ್ಟಿ ವಿಡಿಯೋ ಯಾವತ್ ಬರುತ್ತಾ ಮ್ಯಾಮ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಗೊತ್ತಿಲ್ಲ ಸೃಷ್ಟಿ ನಿಮಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ನಿಮ್ಗೆ. ನಾನು ಅದೇ ಹೇಳೋದು ಬಿಡು, ತುಂಬಾ ಇದೆ. ಈ ಹೆಸರೇ ಕಳ್ಕೊಬೇಡ ಪಪ್ಪ, ಕಂಟಿನ್ಯೂ ಮಾಡು, ನಿನ್ನ ಕೈಲಾದಷ್ಟು ನೀನ್ ಸೇವೆ ಮಾಡು, ದೊಡ್ಡವರಿಗೆಲ್ಲ ತೆಗಿ. ಅದು 100% ಮೇಡಮ್ ಬೇರೆಯವ್ರ ಹೋಲಿಕೆ ಮಾಡೋದು ಈ ಮಗು ನನ್ನ ಅದೃಷ್ಟ ದೇವತೆ, ನನಗೆ ಖುಷಿ ಇದೆ, ಹೆಮ್ಮೆ ಮೇಡಮ್ ನನಗೆ. ಯಾಕಂದ್ರೆ ಈಗಿನ ವಾತಾವರಣದಲ್ಲಿ ಸುಮಾರು ನೋಡ್ತೀವಿ ನಾವು, ಮಗು ಒಂದು 8ಗೆ ಬರತ್ಲ ಅದು ಲೈನ್ಸೇ ಬೇರೆ. ಬಟ್ ಇವ್ಳದೇನು ಅಂದ್ರೆ ಬೆಳಗ್ಗೆ ಎದ್ದೇಳ್ತಾಳೆ, ಆಮೇಲೆ ಎದ್ದಳ್ಳ ಬಾ ನನ್ನ ಜೊತೆಗೆ ಬಾ ಪ್ರಾಕ್ಟೀಸ್ ಮಾಡಿಸು, ಮತ್ತೆ 5:30 7:30 8 ಗಂಟೆ ಪ್ರಾಕ್ಟೀಸು, 8 ಗಂಟೆ ಸ್ನಾನ ಪೂಜೆ ಶಿವ ಪೂಜೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಬಸ್ ಹತ್ಬೇಕಂದ್ರೆ ಮತ್ತೆ ಒಬ್ರು ಇರ್ಬೇಕು. ಇಲ್ಲಿ ಓಡಲ್ಲೆಲ್ಲ ಏನೋ ತಮಾಷೆ ಮಾಡ್ತಾ ಇರ್ತಾರೆ. ಇಲ್ಲಿ ಹೈಸ್ಕೂಲ್ ಮಗುನೇ ಕೈ ಇಟ್ಟು ಬಸ್ ಹತ್ಬೇಕು, ಮತ್ತೆ 4 ಗಂಟೆ ಬಂದು ಕರ್ಕೊಂಡು ಬಾರಪ್ಪ ಅಂತ ಹೇಳ್ಸ್ಕೊಂಡು ಮತ್ತೆ ಒಳ ಸೇರಿದವಳು ಏನಕ್ಕೂ ಹೋಗಲ್ಲ. ಮತ್ತೆ ಯೋಗ ಅವಳಿಗೆ ಏನ್ ಬೇಕಾದ್ರೂ ಮನ್ಸ್ಕೊಂಡು ಬುಕ್ಸ್ ಎಲ್ಲ ಓದ್ತಾಳೆ. ಆಮೇಲೆ ಸ್ವಲ್ಪ ಅಜ್ಜವ್ರ ಜೊತೆಗೆಲ್ಲ ಮಿಂಗಲ್ ಆಗ್ತಾಳೆ, ಎಲ್ರಿಗೂ ಕಾಲ್ ಮಾಡಿ ಅದೊಂದಿದೆ. ಅಜ್ಜರ ಹೋಗ್ತಿದ್ದೀನಿ, ಎಕ್ಸಾಮ್ಗೆ ಹೋಗ್ತಿದ್ದೀನಿ, ಸ್ಕೂಲಿಗೆ ಹೋಗ್ತಿದ್ದೀನಿ, ಎಲ್ರಿಗೂ ಮಾತಾಡ್ಸ್ಕೊಂತ ಇರ್ತಾಳೆ. ಪುಟ್ಟ ಎಷ್ಟಾರು ನೀನು ಡೈಲಿ ಪ್ರಾಕ್ಟೀಸ್ ಮಾಡ್ತೀಯಮ್ಮ? 2 hours. ಮತ್ತೆ ಈವ್ನಿಂಗ್ ಏನಾದ್ರು ಮಾಡ್ತೀಯಾ? ಈವ್ನಿಂಗ್ 2 hours, ಮಾರ್ನಿಂಗ್ 2 hours. ಓಕೆ, 4 hours ಡೈಲಿ 4 hours ಮಾಡ್ತೀಯಾ? ತುಂಬಾ ಸಾಧನೆ ಇದೆ. ಮತ್ತೆ ಬೇರೆ ಏನಾದ್ರೂ ಆಕ್ಟಿವಿಟೀಸ್ ಇದೆನಾ ಇದ್ರ ಜೊತೆ? ಓದೋದು, ಪೇಂಟಿಂಗ್, ಡ್ರಾಯಿಂಗ್ ಏನಾದ್ರು ಮಾಡ್ತೀನಿ. ಡ್ರಾಯಿಂಗ್ ಮಾಡ್ತೀನಿ, ಆಮೇಲೆ ಪೇಂಟಿಂಗ್ ಮಾಡ್ತೀನಿ, ಆಮೇಲೆ ಡ್ಯಾನ್ಸ್ ಮಾಡ್ತೀನಿ, ಕರಾಟೆ ಮಾಡ್ತೀನಿ. ಇದೆಲ್ಲದಕ್ಕೂ ಎಲ್ಲಿ ಟೈಮ್ ಸಿಗುತ್ತೆ ನಿಮಗೆ? ಯಾಕಂದ್ರೆ ಇಲ್ಲ 4 hours ಹೋಗ್ತಾ ಇದೆ, ಸ್ಕೂಲಿಗೆ ಹೋಗ್ತೀಯಾ, ಇದ್ರ ಜೊತೆ ಕರಾಟೆಗೆ, ಡ್ರಾಯಿಂಗ್ಗೆ, ಅದಕ್ಕೆಲ್ಲ ಅಂದ್ರೆ ಸ್ಯಾಟರ್ಡೆ ಸಂಡೇ ಇರುತ್ತಲ್ಲ ಮ್ಯಾಮ್, ಆ ಗ್ಯಾಪಲ್ಲಿ 2 days ಹೋಗ್ತೀಯಾ? ಅದಿಷ್ಟರಲ್ಲೇ ಅಮ್ಮ ಹುಡುಕಿಟ್ಟಿರ್ತಾರೆ, ಈ ಡ್ರಾಯಿಂಗ್ ಮಾಡಬೇಕು, ಈ ಪೇಂಟಿಂಗ್ ಮಾಡಬೇಕು, ಈ ವೀಕ್ ಈ ವಚನಗಳು ಕಲಿಬೇಕು, ಈ ವೀಕ್ ಈ ಶ್ಲೋಕ ಕಲಿಬೇಕು, ಹುಡುಕಿಟ್ಟಿರ್ತಾರೆ. ಇದ್ರ ಜೊತೆ ಇದೆಲ್ಲ ಇದೆ, ವಚನಗಳು ಎಲ್ಲ. ಓಕೆ, ಅಮ್ಮ ಒಂಥರ ಅವ್ರ ಲೈಫನ್ನ ನಿಮಗೆ ಅಂತಾನೆ ಮುಡಿಪಾಗಿ ನಾನ್ ಮಾಡ್ಲಿದ್ದು ನನ್ ಮಗು ಮಾಡ್ಬೇಕು ಅನ್ನೋದು ನನ್ನ ಆಸೆ ಮಾಡಿ. ಹಾಗಾಗಿ ನಮ್ಮಮ್ಮನೂ ಹೇಳೋದಲ್ಲ ಮ್ಯಾಮ್, ನೀನ್ ಇದ್ರಲ್ಲಿಲ್ಲ ಅಂತ ತೋರ್ಸ್ಕೋಬಾರ್ದು ಯಾರ ಹತ್ರನು ಅಂತ ಹೇಳ್ತಿದ್ದೆ. ಸುಮಾರು ಜನ ಹೇಳೋದು, ಅವಳಿಗೊಂದು ಯೋಗ ಒಂದು ಹೊಲ್ದಿದಲ್ವ ಮಾಡ್ಸು, ಎಲ್ಲ ಅವಳೆ ಮಾಡ್ಕೊಂತ ಹೋದ್ರೆ ಬೇರೆ ಯಾರು ವಿನ್ ಆಗ್ಬೇಕು, ಯಾವ ಮಕ್ಳು ವಿನ್ ಆಗ್ಬಾರ್ದು, ಯಾವ ಮಕ್ಳು ವಿನ್ ಆಗ್ಬಾರ್ದು ಅಂತ ಮಾಡೆಲಿಂಗ್ ಒಂದು ಟೈಮಲ್ಲಿ ಕಳಿಸಿದ್ರು ದಾವಣಗೆರೆಯಲ್ಲಿ. ಆವಾಗ 30 ತಕ್ಷಣ ಅವಳು ಫಸ್ಟ್ ಪ್ಲೇಸ್ ಆಯ್ತು. ಅಲ್ಲಿ ಅದೇ ಅಂದ್ರೆ ಇವ್ ಮಗು ಬಂದ ತಕ್ಷಣ ಫಸ್ಟ್ ಪ್ಲೇಸ್ ಹೊಡಿಯುತ್ತಲ್ಲ, ಇಲ್ಲೂ ಕೂಡ ನಾವು ಯೋಗದಲ್ಲಿ ಅಷ್ಟೇ ಮಾಡಿದ್ವಿ, ಇಲ್ಲಿ ಹೊಡಿತಾಳಲ್ಲ. ನನ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ನಿಮ್ಮನ್ನ ನೋಡಿದ್ರೆ ನನ್ಗೆ ಹೆಂಗೆ ಅಂತ ಅಂದ್ರೆ, ನಾವೇ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀವಿ, ಎಷ್ಟೊಂದು ಕೇರ್ ಮಾಡ್ತೀವಿ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ನಿಮ್ಮನ್ನ ನೋಡಿದ್ರೆ ನಿಮ್ಗೆ ಅಶ್ವಾಗಿದೆ ಅಂತಾನು ಯೋಚನೆ ಮಾಡಲ್ಲ, ಅಷ್ಟೂ ಕೂಡ ಟೈಮ್ ಅಂತ ಕೊಡಲ್ಲ ಅಂತ ಅನ್ಸುತ್ತೆ ನನಗೆ. ಹೌದು ಮ್ಯಾಮ್, ಕೆಲವೊಂದ್ಸರಿ ಊಟನೇ ಮಾಡಿರಲ್ಲ ಅಮ್ಮ. 2 ದಿವಸ ನಾನು ಕಾಂಪಿಟೇಷನ್ಗೆ ಹೋದೆ ಅಂದ್ರೆ, ಕಾಂಪಿಟೇಷನ್ ಆಗೋವರೆಗೂ, ಕಾಂಪಿಟೇಷನ್ ಇಂದ ಮನೆಗೆ ತಲುಪೋವರೆಗೂ ಊಟ ಮಾಡಲ್ಲ. ನಿಜವಾಗ್ಲೂ ತಪಸ್ ಮಾಡ್ತಾ ಇದ್ದೀರಾ? ಅವಳದು ನನ್ಗಿಂತ ಪರಿಶ್ರಮ ಮಗುದಿದೆ ಅಲ್ಲ, ಆಬ್ವಿಯಸ್ಲಿ ಅವ್ರು ಮಾಡ್ಲೇಬೇಕಲ್ವಾ. ಈಗ ನಾವು ಎಫರ್ಟ್ ಹಾಕೋದ್ರ ಜೊತೆಗೆ
ಗೊತ್ತಿಲ್ಲ ಸೃಷ್ಟಿ, ಇಂಥ ಅಮ್ಮನ್ ಪಡಿಲಿಕ್ಕೆ ನೀವ್ ಪುಣ್ಯ ಮಾಡಿದ್ದೀರೋ ಅಥವಾ ಇಂಥ ಮಗಳನ್ನ ಪಡಿಲಿಕ್ಕೆ ಶಾಂಭವಿ ನೀವು ಪುಣ್ಯ ಮಾಡಿದಿರೋ ಗೊತ್ತಿಲ್ಲ. ನಿಜವಾಗ್ಲೂ ಖುಷಿ ಅನ್ಸೋದು. ಅದು ಇವಾಗಿನ ವಾತಾವರಣದಲ್ಲಿ ಇವಾಗ ಮೊಬೈಲು ಇದು ಎಲ್ಲ ನೋಡ್ಕೊಂಡಾಗ ಇಂಥ ಮಗು ನಿಜವಾಗ್ಲೂ ಪುಣ್ಯ. ಇವತ್ತು ಇನ್ನೂ ಮಗುನೇ ಬಿಡಿ ಬಿಡು, ಆಶ್ಚರ್ಯ. ಪ್ರತಿಯೊಬ್ಬರು ನಾ ಹೇಳ್ತೀವಿ, ಏನಾದ್ರು ಒಂದು ಯೋಗ ಮಾಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ, ಮಮ್ಮಿ ನೀನ್ ಮಾಡೋದು ಮಾಡ್ತೀನಿ ಅವೆಲ್ಲ ರಾಡಿ ಹೇಳ್ಬೇಡ್ರಿ. ನಂಗೆ ಆ ಮೊಬೈಲ್ ಮುಟ್ಟು ನನ್ ಮೊದ್ಲೇ ಸುಸ್ತಾಗಿದ್ದೆ. ಮೊಬೈಲ್ ಇವತ್ತಿಗೂ ಕೂತು ಟಿವಿ ನೋಡಲ್ಲ ಮೇಡಮ್, ಮೊಬೈಲ್ ಮುಟ್ಟಲ್ಲ. ಅದು ಬೇಕು ನನಗೆ. ಮತ್ತೆ ಒಂದು ಅಂಗಡಿಗೆ ಹೋಗಲ್ಲ, ಒಂದು ಪೆನ್ ಬೇಕಾದ್ರೆ ಅಮ್ಮ ಹೋಗ್ತಾರೆ. ಇವತ್ತು ನಾನು ಹೊರಗಡೆ ಇವಳು ಕರ್ಕೊಂಡು ಹೋಗ್ತೀನಿ ಅನ್ನೋದು ಬಿಟ್ರೆ ಒಂದು ಯಾವ ಅಂಗಡಿಗೂ ಹೋಗಲ್ಲ ಮೇಡಮ್. ನನ್ನ ತಾಯಿ ಹೋಗ್ಬೇಕು, ನಾನು ಹೋಗ್ತೀನಿ, ನಾನು ಇದೀನಲ್ಲ ನಾನು ಹೋಗ್ತೀನಿ. ಅಷ್ಟು ಇದ್ದಾಳೆ ಮಗು ನಿಜವಾಗ್ಲು. ಅದೇ ಅಂತೀನಿ, ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಂಡು ನನ್ನ ಮಗಳು ನನಗೆ ಅದೃಷ್ಟನೇ ಮೇಡಮ್. ಇಲ್ಲಿವರೆಗೂ ಎಷ್ಟು ಸ್ಟೇಜ್ ಶೋಸ್ ಮೇಡಮ್ 1000 ಹತ್ತತ್ರ ಇದೆ ಮೇಡಮ್. ಆಲ್ಮೋಸ್ಟ್ ನಮಗೆಲ್ಲ ಮಠಗಳು, ಆಮೇಲೆ ಯೋಗಗಳು, ಆಮೇಲೆ ವೃದ್ಧಾಶ್ರಮ, ಸ್ಕೂಲ್ಸು. ಯೋಗ ಡೇ ಬಂದರೆ ಕಂಟಿನ್ಯೂ ಸುಮಾರು ಇರುತ್ತೆ ಮೇಡಮ್. ಅವತ್ತು ನಾನ್ ಸ್ಟಾಪ್ ಎಲ್ಲ ಕಾಲ್ ಮಾಡಿರ್ತಾರೆ, ಬರಲ್ಲ ಅಂದ್ರೆ ಸಿಟ್ಟು ಬರುತ್ತೆ. 1 ಅವರ್ ಗ್ಯಾಪ್ ಮಾಡ್ಕೊಂಡ್ಬಿಟ್ಟು ರನ್ ಮಾಡ್ತಾ ಇರ್ತೀವಿ. ಆಮೇಲೆ ಶಾಂಭವಿ ನಾನು ಇನ್ನೊಂದು ಕೇಳೋಣ ಅನ್ಕೊಂಡೆ, ಈ ಸ್ಟೇಜ್ ಶೋಸ್ ಅಂತ ಬಂದಾಗ ಹೇಗೆ ಪ್ರಿಪೇರ್ ಆಗ್ತೀರಾ ಮೇಡಮ್? 1 ವಾರ ಮುಂಚೆ ಕೇಳ್ತೀವಿ ಅವರು, ಆ ಸ್ಟೇಜಲ್ಲಿ ನಿಮ್ಗೆ ಎಷ್ಟು ನಿಮಿಷದ ಪರ್ಪಸ್ ಬೇಕು, ಈ ಮಗುವಿಂದ ಅರ್ಧ ಗಂಟೆ ಬೇಕಾ, 1 ಗಂಟೆ ಬೇಕಾ, 1 ಗಂಟೆ ಅರ್ಧ ಗಂಟೆಗೆ ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ ಮೇಡಮ್. ನಿಮಗೆ ಕಂಟಿನ್ಯೂಸ್ ಅಂದರೆ ಆಗಲ್ಲ, ಹಾಗಾಗಿ ಗ್ಯಾಪ್ ಬೇಕಾಗುತ್ತೆ. ಕೇಳಿ ಇಷ್ಟಿಷ್ಟು ಸುಮಾರು 5 ನಿಮಿಷದೊಂದು ಸಾಂಗ್ ಕೊಡ್ತೀನಿ, 10 ನಿಮಿಷದ್ದು. ಮಠಗಳಿಗೆ ಹೋದೆ ಅಂದರೆ ಅಲ್ಲಿ ತಕ್ಕಂತೆ ಸಾಂಗ್ಸ್ ಇದು ಮಾಡ್ತಾರೆ. ಈಗ ಬಸವಣ್ಣವ್ರದ್ದು ಆಯ್ತು, ಅಲ್ಲಿ ತಕ್ಕಂತೆ ಸಾಂಗ್ಸು. ಮತ್ತು ಬೇರೆ ಮಠಕ್ಕೆ ಶಿವ ಆಯ್ತು, ಶಿವ ಆ ಥರ ಸಾಂಗ್ ಸೆಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಡೆಮೋ ಸ್ಟಾರ್ಟ್ ಮಾಡ್ತೀವಿ. ಒಂದೊಂದು ಟೈಮಲ್ಲಿ ನಮ್ಗೆ ಸೆಟ್ ಮಾಡ್ಲಿಕ್ಕೂ ಟೈಮ್ ಇರಲ್ಲ, ಅವಳು ಪ್ರಾಕ್ಟೀಸಿಗೂ ಟೈಮ್ ಇರಲ್ಲ, ಹೋಗ್ತಾಳೆ. ಆಲ್ಮೋಸ್ಟ್ ಆಗಲೇ ಚಾಂಪಿಯನ್ ಆಗ್ಬಿಟ್ಟಿದ್ದಾರೆ ಅವರು, ಈಗ ಯಾವ ಪ್ರಾಕ್ಟೀಸು ಬೇಕಾಗಿರಲ್ಲ, ಹಾಗಾಗಿ ಮಾಡ್ತಾಳೆ ಮೇಡಮ್. ಮತ್ತೆ ಏನು ಮುಂದೆ ಇರ್ಬೇಕಮ್ಮ, ಮುಂದೆ ಇದ್ರೆ ಎಲ್ಲ ಹೋಗ್ತಾ ಆಗಿರುತ್ತೆ. ಅದು ಸ್ಟೇಜ್ ಶೋಸ್ ಕೊಡೋದಕ್ಕಿಂತ ಮುಂಚೆ ಒಂದು 2 hours ಮುಂಚೆ ಊಟ ಮಾಡಿರ್ತಾರ, ಯಾಕಂದ್ರೆ ಅದು ಇಮಿಡಿಯೇಟ್ ಮಾಡೋಕ್ಕಾಗಲ್ಲ ಅಲ್ಲ. 2 ಅಂದ್ರೆ 3 hours ಬೇಕಾಗುತ್ತೆ, ಅವಾಗ ಮಾಡಿರ್ತಾಳೆ. ಇಲ್ಲಿ ಸಂಜೆ ಇತ್ತು ಅಂದ್ರೆ ಸಂಜೆ ಪಕ್ಕ ಟೈಮಿಂಗ್ಸ್ ಗೊತ್ತಾಯ್ತು ಅಂದ್ರೆ ಅಷ್ಟು ಅವರ್ ಮುಂಚೆ ಊಟ ಮಾಡಿಸ್ತೀನಿ. ಇಲ್ಲ ಅಂತಂದ್ರೆ ಅವಳು ಅಂದ್ರೆ ನನಗಿಂತ ಅಪ್ಪ ಅವಳು ಅಮ್ಮ, ನಾನು ಮುಗಿದ ಮೇಲೆ ಮಾಡ್ತೀನಿ. ಮಧ್ಯಾಹ್ನ ಊಟನೇ ಇರಲಿ, ಅವಳೇ ಫೇಸ್ ಮಾಡ್ಬೇಕಲ್ಲ, ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡಿ ಅಂತ. ಇಲ್ಲ ಮತ್ತೆ ನಾನು ಮುಗಿಲಿ ಮಾಡ್ತೀನಿ. ನೀನಿದ್ಯಾ, ಅಲ್ಲಿ ಗುರುಗಳಿದ್ದಾರೆ, ಎಲ್ಲ ಆಶೀರ್ವಾದ ಇದ್ದು ನನಗೆ ಏನಾಗಲ್ಲ, ತಿಂದಿದ್ಬಿಡ್ರಿ ಅಂತ. ಹಾಗೆ ಆಮೇಲೆ ಸೃಷ್ಟಿ ಪುಟ್ಟ, ನಿಮಗೆ ಯಾವ್ಯಾವ್ದು ಅವಾರ್ಡ್ ಬಂದಿದೆಪ್ಪ? ನನಗೆ ಇವಾಗ ಸ್ವರ್ಣ ಕಲಾರತ್ನ, ಕರುನಾಡ ಕಲಾರತ್ನ, ಯೋಗ ರತ್ನ, ಆಮೇಲೆ ಯೋಗ ಕಲಾ ಪ್ರತಿಭಾ, ಯೋಗ ಸೇವಾರತ್ನ, ಸಮಾಜ ಸೇವಾಶ್ರೀ, ಟೋಟಲ್ ಒಂದು 15 ಅವಾರ್ಡ್ಸ್ ಬಂದಿದೆ. 20 ಆಗಿದೆ. ಮಿನುಗುತ್ತಾರೆ ಬಾಲಗೌರವಿ ಅಂತ ಸ್ಟೇಟಲ್ಲಿ ಸಿಕ್ತು ಧಾರವಾಡದಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಆಮೇಲೆ ದಾವಣಗೆರೆಯಲ್ಲಿ ಅಸಾಧಾರಣ ಪ್ರತಿಭೆ ಅಂತ ಹೇಳ್ಬಿಟ್ಟು ಜನವರಿ 26 ಸಿಕ್ಕಿದೆ ಮೇಡಮ್. ಆಮೇಲೆ ರೆಕಾರ್ಡ್ಸ್ ಆಗಿದೆ, ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್ಸ್, ಹೀಗೆ ಸುಮಾರು ಚಾಲೆಂಜ್ ರೆಕಾರ್ಡ್ಸ್ ಆಗಿದೆ ಮೇಡಮ್. ಅಬ್ದುಲ್ ವರ್ಲ್ಡ್ ರೆಕಾರ್ಡ್ಸ್, ಇವ್ರ ಜೊತೆಗೆ ನನ್ನ ಅಜ್ಜಿದು ಕೂಡ ಆಗಿದೆ. ಒಂದು ರೆಕಾರ್ಡ್ಸ್ ವೀರಭದ್ರಾಸನದಲ್ಲಿ 1 hour ಫ್ಲಾಗ್ ಇಟ್ಕೊಂಡ್ಬಿಟ್ಟು ರಿಪಬ್ಲಿಕ್ ಡೇ ಪ್ರಯುಕ್ತ ನಿಲ್ಸಿಟ್ರು ನಾನು. ಅದ್ ಮಾಡಿಸಿದ್ವಿ, ಸೊ ಅದ್ ಮಾಡಿ ವಿಡಿಯೋ ಹಾಕಿದ್ವಿ. ಆವಾಗ ಸೆಲೆಕ್ಷನ್ ಆಗಿತ್ತು ಯೋಗ ಬುಕ್ ಆಫ್ ರೆಕಾರ್ಡ್ಸ್. ಅಜ್ಜಿದು ಮತ್ತೆ ಇವಳು ಅಟೆಂಡ್ ಮಾಡಿಸಿದ್ವಿ. ತುಂಬಾನೇ ಮಾಡ್ತೀರಾ ಬಿಡಿ, ನಿಮ್ ಫ್ಯಾಮಿಲಿ ನೋಡಿದ್ರೆ ಖುಷಿ ಆಗುತ್ತೆ. ಏನಾದ್ರು ನೋಡ್ಬೇಕಲ್ಲ, ಅವ್ರು ಏನ್ ಮಾಡ್ತಾರೆ, ಬಾ ನೀನು ಮಾಡಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರು ಜಾಯ್ನ್ ಮಾಡ್ಕೊಂಡು ಆದ್ರೂ ಮಾಡ್ತಾರೆ ಮೇಡಮ್. ಅವ್ರು ಆಸನಸ್ ಮಾಡ್ತಾರೆ, ಅಜ್ಜಿರು ಕೂಡ ಇವ್ರ ಜೊತೆಗೆ. ಆಮೇಲೆ ನಿಮ್ಗೆ ಗೌರ್ಮೆಂಟ್ ಇಂದ ಏನಾದ್ರು ಬೆನಿಫಿಟ್ಸ್? ಮೇಡಮ್ ನನಗೆ ಇಲ್ಲಿವರೆಗೂ ಯಾರ ಕಡೆಯಿಂದಲೂ ಇದಾಗಿಲ್ಲ ಮೇಡಮ್. ಸುಮಾರು ನಾವು ಡೆಮೋ ಹೋಗ್ತೀವಲ್ವ, ನಾನಾಗೆ ಬಾಯ್ಬಿಟ್ಟು ಇತ್ತೀಚೆಗೆ ಎಲ್ಲರೂ ಬೈತಾ ಇದ್ರು, ಅಮ್ಮ ಕೂಡ ಆ ಥರ ಮನೇಲಿ ಹಿಂಗು ಬಡ್ತಾನೆ. ಹಾಂ, ನೀನು ಕೇಳು, ನಿನ್ನ ಮಗಳು ಅಲ್ಲಿ ಆಲ್ರೆಡಿ ಇದ್ದಾಳೆ, ಇಷ್ಟ ಇದ್ರೆ ಕರೀತಾರೆ, ಬೇಡ ಅಂದ್ರೆ ಬಿಡ್ತಾರಪ್ಪ. ಯಾಕಂದ್ರೆ ಈಗ ನಾವು ಡ್ಯಾನ್ಸ್ ಆದರೆ ಮಾಡ್ಬರ್ಬೋದು, ಒಂದು ಸಾಂಗ್ ಹಾಕ್ಕೊಂಡ್ಬಿಟ್ಟು ಒಂದು ಸಾಂಗ್ ಆದರೆ ಹೇಳ್ಬರ್ಬೋದು. ಬಟ್ ಇದು ಆಸನಸ್ಸು ಸ್ಟೇಜ್ ಮೇಲೆ ಏನೋ ನಮ್ಮ ಬೈ ಮಿಸ್ ಆಗಿ ಏನಾಯಿತು, ನನಗಳು ಮಿಸ್ಟೇಕ್ ಆಯಿತು, ನಮ್ಮ ಲೈಫೇ ಬರಲಿಲ್ಲ. ಈಗ ಇತ್ತೀಚೆಗೆ ಎಲ್ರಿಗೂ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನ ಏನಂತಾರೆ ಅಂದ್ರೆ ಬೆಳೀತಾ ಅದು ಮಾತು ಬರುತ್ತಲ್ಲ, ಹಾಗಾಗಿ ನನಗೆ ಯಾವ್ದು ಡೆಮೋ ಅವ್ರಿಗೆ ಇಷ್ಟ ಇತ್ತಾ, ಅಟ್ಲೀಸ್ಟ್ ನನಗೆ ಹೋಗೋ ಬರೋಕ್ಕಾದ್ರೂ ವ್ಯವಸ್ಥೆ ಕೊಡಿ. ಕರೆಕ್ಟ್ ಅಲ್ವಾ? ಅದಕ್ಕಾದ್ರೂ ಕೊಟ್ಟರೆ ಬರ್ತೀನಿ. ಯಾಕಂದ್ರೆ ಮಗು ಕಟ್ಕೊಂಡ್ ಬರೋದು ನಾನು. ಸುಮಾರು ಒಂದ್ ಕಡೆ ಬಸ್ ರೂಟ್ ಇರುತ್ತೆ, ಒಂದ್ ಕಡೆ ಇರಲ್ಲ. ಆಗಿದ್ರೆ ಮಾತ್ರ ಬರ್ತೀನಿ. ಇಲ್ಲ ಗುರುಗಳೇ, ನನ್ ತಪ್ಪು ತಿಳ್ಕೊಂಬಿಡಿ, ಬಿಟ್ಬಿಡಿ, ನಮ್ಮ ಪಾಡ ಹೇಳ್ಬಿಡ್ತೀನಿ ಮೇಡಮ್ ನೇರವಾಗಿ.
ಮುಂಚೆಗೆ ಆ ಮಾತುಗಳು ಸ್ಟಾರ್ಟ್ ಮಾಡಿದೀನಿ. ಅದ್ರಲ್ಲಿ ಸುಮಾರು ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಯಾವ್ದೇ ಗೌರ್ಮೆಂಟ್ ಇಂದ ನನ್ ಮಗ 1 ರೂಪಾಯಿನೂ ಸಿಕ್ಕಿಲ್ಲ, ಯಾರ ಕಡೆಯಿಂದನೂ ಸಿಕ್ಕಿಲ್ಲ. ಸುಮಾರು ಶಾಲು ಸನ್ಮಾನ ಇಲ್ಲಿರೋದೆ ನನ್ನ ಆಸ್ತಿ, ನನ್ನ ಮಗನ. ಇಲ್ಲ, ಅದು ಮುಂದೆನೂ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಗೌರ್ಮೆಂಟ್ ಇಂದ ಏನು ಬೆನಿಫಿಟ್ ಸಿಗಬೇಕು ಅದು ಸಿಗಲಿ. ಆಮೇಲೆ ಸೃಷ್ಟಿ ಪುಟ್ಟ ಕನಸುಗಳು ಕೂಡ ಈಡೇರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀವಿ ನಾವು. ಥ್ಯಾಂಕ್ ಯು. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ.